ಇವತ್ತು ಆ ನರಸಿಂಹದೇವರ ಶಕ್ತಿಯ ಉಪಯೋಗ, ಅದರ ಅನುಗ್ರಹ, ಅದರ ರಕ್ಷಾ ಕವಚ ಇವತ್ತು ನಮಗೆ ನಿಮಗೆ ಎಲ್ಲರಿಗೂ ಬೇಕಾಗಿದೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಭಾರತ ದೇಶದ ಮೇಲೆ ಅನ್ಯರ ಆಕ್ರಮಣ ಆಗ್ತಾ ಇದೆ. ಅದನ್ನು ತಡೆಯುವುದಕ್ಕೆ ನಮ್ಮ ಭಾರತ ದೇಶದ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂತಹ ಘನ ಸರ್ಕಾರ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ಇಡ್ತಾ ಇದೆ. ಭಯೋತ್ಪಾದಕರ ಆ ದುಷ್ಟ ಶಕ್ತಿಯನ್ನು ದಮನ ಮಾಡುವುದಕ್ಕೋಸ್ಕರ, ಭಯೋತ್ಪಾದಕರಿಂದ ಅಮಾಯಕರಾದ ಜನರಿಗೆ ಆಗುವಂತಹ ಹಿಂಸೆಯನ್ನು, ಪೀಡೆಯನ್ನು ತಡೆದು ಅವರಿಗೊಂದು ಚೆನ್ನಾಗಿ ಪಾಠ ಕಲಿಸಿ ಎಲ್ಲ ಪ್ರಜೆಗಳಿಗೆ ಒಂದು ಭದ್ರವಾದ ರಕ್ಷಣೆಯನ್ನು ನೀಡುವಂತಹ ಒಂದು ದೃಢವಾದ ಸಂಕಲ್ಪವನ್ನು ನಮ್ಮ ಸರ್ಕಾರ ಮಾಡಿದೆ. ಆ ವಿಧವಾದ ಒಂದು ದುಷ್ಟಶಕ್ತಿಗಳ ದಮನ ಮಾಡುವುದಕ್ಕೆ ಇಂತಹ ಒಂದು ದೃಢವಾದ ಸಂಕಲ್ಪವನ್ನು ನಮ್ಮ ದೇಶದ ಕೇಂದ್ರ ಸರ್ಕಾರ, ಘನ ಸರ್ಕಾರ ಮಾಡಿದ್ದಕ್ಕೆ ಸಮಗ್ರವಾದ ಭಾರತೀಯರೆಲ್ಲರೂ ನಾವು ಮೊಟ್ಟ ಮೊದಲಿಗೆ ನಮ್ಮ ದೇಶಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು, ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಜೊತೆಗೆ ಅಭಿನಂದನೆಗಳನ್ನು ಸಲ್ಲಿಸಿದ ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಲಿಲ್ಲ. ನೇರವಾಗಿ ಮುಂಚೂಣಿಯಲ್ಲಿದ್ದು ಯುದ್ಧವನ್ನು ಮಾಡುವಂತಹ ಯೋಧರಿಗೆ, ಅವರ ಹಿನ್ನೆಲೆಯಲ್ಲಿ ನಿಂತು ಅವರಿಗೆ ಶಕ್ತಿಯನ್ನು ಕೊಡುವಂತಹ ಸೇನಾಪತಿಗಳಿಗೆ, ಮಂತ್ರಿಗಳಿಗೆ, ರಾಜರಿಗೆ, ಎಲ್ಲ ತರಹದ ಈ ಯುದ್ಧದಲ್ಲಿ ಭಯೋತ್ಪಾದಕರನ್ನು ತಡೆಯೋ ಒಂದು ದೊಡ್ಡದಾದಂತಹ ಸಂಕಲ್ಪವನ್ನು ಇಟ್ಟುಕೊಂಡು ಆ ಪ್ರಯತ್ನವನ್ನು ಮಾಡುವ ಮೇಲಿನಿಂದ ಕೆಳಗಿನವರೆಗೆ, ರಾಜರಿಂದ ಸಿಪಾಯಿಯವರೆಗೆ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಒಳ್ಳೆ ಶಕ್ತಿ ಇರಬೇಕು. ಯಾವುದೇ ರೀತಿಯ ಕಷ್ಟ ಅವರಿಗೆ ಬರಬಾರದು. ಅವರಿಗೆ ಭಗವಂತನ ರಕ್ಷಾ ಕವಚ ಚೆನ್ನಾಗಿ ಇರಬೇಕು, ಆಧ್ಯಾತ್ಮಿಕವಾದ ರಕ್ಷಾ ಕವಚ ಚೆನ್ನಾಗಿ ಇರಬೇಕು. ಅವರಿಗೆ ವಿಜಯ ಆಗಬೇಕು, ದೇಶಕ್ಕೆ ವಿಜಯ ಆಗಬೇಕು, ನಮ್ಮ ಸನಾತನ ಧರ್ಮಕ್ಕೆ ವಿಜಯ ಆಗಬೇಕು, ಎಲ್ಲ ಭಾರತೀಯರಿಗೂ ಸುಭದ್ರತೆ ಇರಬೇಕು. ಈ ದಿಶೆಯಲ್ಲಿ ನಾವು ಮಾಡುವ ಪ್ರಯತ್ನವೂ ಬೇಕು. ನೀವೆಲ್ಲ ಕರ ಟ್ಯಾಕ್ಸ್ ಕೊಡ್ತೀರಾ, ಅದರಿಂದ ದೇಶಕ್ಕೆ ಒಂದು ತರಹದ ಸೇವೆಯನ್ನು ಮಾಡ್ತೀರಾ. ಆ ರೀತಿಯಾಗಿ ದೇಶದಿಂದ ಆಗುವ ಕಾರ್ಯಗಳಿಗೆ ಒಂದು ರೀತಿಯ ಕರ ಕೊಡುವ ರೀತಿಯಲ್ಲಿ ನಿಮ್ಮ ಕರವನ್ನು ಮುಂದೆ ಚಾಚಿದ್ದೀರಿ, ಸಹಾಯ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಮಾಡ್ತೀರಾ. ಅದರ ಜೊತೆಗೆ ಕರ ಕೊಡುವ ಮೂಲಕ ಮಾತ್ರ ಕರ ಚಾಚಬೇಡಿ, ನಿಮ್ಮ ಕರದಿಂದ ಜಪವನ್ನೂ ಮಾಡಿ. ಆ ರೀತಿಯಲ್ಲಿಯೂ ನಿಮ್ಮ ಕರವನ್ನು ಕೊಡಿ, ನಾಮಸ್ಮರಣೆ ಮಾಡಿ, ನರಸಿಂಹದೇವರ ಸ್ಮರಣೆ ಮಾಡಿ. ನರಸಿಂಹ ಜಯಂತಿ ಹತ್ತಿರ ಬಂದಿದೆ. ಈ ನರಸಿಂಹ ಮಾಸದೊಳಗೆ ನರಸಿಂಹದೇವರೇ ಸರ್ಕಾರಕ್ಕೆ ಆ ಪ್ರೇರಣೆಯನ್ನು ಕೊಟ್ಟಂತಿದೆ, ನನ್ನ ಮಾಸ ಇದು, ಕೆಲಸ ಚೆನ್ನಾಗಿ ಮಾಡು ಅಂತ. ಆ ದೃಷ್ಟಿಯಲ್ಲಿ ನರಸಿಂಹದೇವರ ನಾಮಸ್ಮರಣೆ, ನರಸಿಂಹದೇವರ ಸುಳಾದಿಯ ಪಾರಾಯಣ, ನರಸಿಂಹದೇವರ ಸ್ತೋತ್ರದ ಪಠನ, ಗುರುಗಳಿಂದ ಮಂತ್ರೋಪದೇಶ ಪಡೆದಂತಹ ಶುದ್ಧವಾದ ರೀತಿಯಲ್ಲಿ ನರಸಿಂಹ ಮಂತ್ರದ ಜಪ ಮಾಡುವ ಪರಿಜ್ಞಾನ ಇದ್ದವರು ನರಸಿಂಹ ಮಂತ್ರದ ಜಪ, ಕುಳಿತಾಗ ನಿಂತಾಗ ನರಸಿಂಹ 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 ಅಂತ ಹೇಳಲಿಕ್ಕಂತೂ ಯಾವ ನಿರ್ಬಂಧವೂ ಇಲ್ಲ, ಎಲ್ಲರೂ ಹೇಳಬಹುದು. ಅದಕ್ಕೆ ಕಷ್ಟವೂ ಏನಿಲ್ಲ, ಶ್ರಮವೂ ಇಲ್ಲ. ಆದರೆ ಭಕ್ತಿಯಿಂದ ಹೇಳಿ. ಉದ್ದೇಶ ಒಂದೇ, ನಮ್ಮ ದೇಶಕ್ಕೆ ರಕ್ಷಣೆಯಾಗಬೇಕು, ಎಲ್ಲ ಸಜ್ಜನರಿಗೂ ರಕ್ಷಣೆ ಸಿಗಬೇಕು. ನಮ್ಮ ದೇಶದ ಪ್ರತಿಯೊಬ್ಬ ಯೋಧರೂ ಕೂಡ ಅತ್ಯಂತ ಗಟ್ಟಿಮುಟ್ಟಿಯಾಗಿದ್ದು, ಆರೋಗ್ಯವಂತರಾಗಿದ್ದು, ಸಶಕ್ತರಾಗಿದ್ದು, ಚೆನ್ನಾಗಿ ಈ ಯುದ್ಧದಲ್ಲಿ ವಿಜಯವನ್ನು ಪಡೆದು ನಮ್ಮ ದೇಶಕ್ಕೆ ಭದ್ರತೆಯನ್ನು ನೀಡುವಂತೆ ಆಗಬೇಕು. ಆ ರೀತಿಯಲ್ಲಿ ಎಲ್ಲರೂ ಸಾಮೂಹಿಕವಾಗಿಯೂ ಮಾಡಿ, ನಿಮ್ಮ ಮನೆಯಲ್ಲಿಯೂ ಮಾಡಿ, ಮನಸ್ಸಿನಲ್ಲಿಯೂ ಮಾಡಿ. ಇದರಲ್ಲಿ ವಂಚನೆಯನ್ನು ಮಾಡಬೇಡಿ. ಇದು ಯಾರದೋ ಕೆಲಸ ಅಂತ ತಿಳಿಯುವುದಲ್ಲ, ಇದು ನಮ್ಮ ಕರ್ತವ್ಯ. ನಾವು ಮಾಡಬೇಕಾದದ್ದು ದೇಶದ ಸೇವೆ, ಇದು ಈಶನ ಸೇವೆ ಎಂಬ ಭಾವನೆಯಿಂದ ನೀವೆಲ್ಲ ಶ್ರದ್ಧೆಯಿಂದ ಮಾಡಬೇಕು. ಅದಕ್ಕೆ ಎಲ್ಲ ರೀತಿಯಿಂದ ನರಸಿಂಹದೇವರ ನೌಕಾ ಸೇನೆ ಹೋಗುತ್ತೆ ಅಂದರೆ ಸಮುದ್ರದಲ್ಲಿ ನರಸಿಂಹದೇವರು ರಕ್ಷಕರಾಗಿದ್ದಾರೆ. ನಾರಸಿಂಹ, ನೀರಸಿಂಹ, ಸಮುದ್ರ ಸಿಂಹ. ಸಮುದ್ರದೊಳಗೂ ಅಗಾಧ ಮಂಭೋ ವಿದಧಾತಿ ಭಸ್ಮ. ಅಲ್ಲಿರುವಂತಹ ಸಮುದ್ರದ ರಕ್ಷಣೆಗೆ ಇರುವ ನರಸಿಂಹ
ನಮ್ಮ ನೌಕಾಸೇನೆಗೆ ರಕ್ಷಣೆಯನ್ನು ಕೊಡ್ತಾರೆ. ಪದಾವಷ್ಟಬ್ಧ ಪಾತಾಳಂ ಮೂರ್ಧಾವಿಷ್ಟ ತ್ರಿವಿಷ್ಟಪಂ ಭುಜ ಪ್ರವಿಷ್ಟಾಷ್ಟದಿಶಂ ಮಹಾವಿಷ್ಣುಂ ನಮಾಮ್ಯಹಂ ಅಂತ ನರಸಿಂಹದೇವರ ಬಗ್ಗೆ ಹೇಳುವಾಗ ಇವರು ಮಹಾವಿಷ್ಣು ಅಂತ. ಮಹಾವಿಷ್ಣು ಅಂದರೆ ಯಾಕೆ ಅಂದರೆ ಎಲ್ಲ ಕಡೆಗೆ ವ್ಯಾಪಿಸಿ ನಿಂತಿದ್ದಾನೆ ಅಂತ. ಪದಾವಷ್ಟಬ್ಧ ಪಾತಾಳಂ, ತನ್ನ ಪಾದದಿಂದ ಪಾತಾಳವನ್ನೇ ವ್ಯಾಪಿಸಿದವ. ಮೂರ್ಧಾವಿಷ್ಟ ತ್ರಿವಿಷ್ಟಪಂ, ತನ್ನ ತಲೆಯಿಂದ ಸತ್ಯಲೋಕಾದಿ ಮೇಲಿನ ಎಲ್ಲ ಲೋಕಗಳನ್ನೂ ವ್ಯಾಪಿಸಿದಂಥಮ. ಭುಜ ಪ್ರವಿಷ್ಟಾಷ್ಟದಿಶಂ, ತನ್ನ ತೋಳಿನೊಳಗೆ 8 ದಿಕ್ಕುಗಳನ್ನು ಆಲಿಂಗನ ಮಾಡಿಕೊಂಡು ನಿಂತಹ ವಿಶ್ವವ್ಯಾಪಿಯಾದಂತಹ ನರಸಿಂಹ. ಅದು ವಾಯುಸೇನೆ ಇರಬಹುದು, ನೌಕಾಸೇನೆ ಇರಬಹುದು, ಭೂಸೇನೆ ಆಗಿರಬಹುದು, ಯಾರೇ ಇರಲಿ, ಎಲ್ಲಿಯೇ ನಮ್ಮ ನರಸಿಂಹನ ರಕ್ಷಣೆ ನಮ್ಮ ಸೇನೆಗೆ ಇರಬೇಕು. ನಾವೆಲ್ಲರೂ ಒಕ್ಕೊರಳಿನಿಂದ ಪ್ರಾರ್ಥನೆಯನ್ನು ಮಾಡೋಣ, ಜಪ ಮಾಡೋಣ. ಯಾವುದೇ ರೀತಿಯ ವೈಯಕ್ತಿಕವಾದ ನಿಮ್ಮ ಕಾರ್ಯಗಳಿಗೆ ಎಷ್ಟು ಬೇಕೋ ಅಷ್ಟು ಸಮಯವನ್ನು ಕೊಟ್ಟು ಇನ್ನುಳಿದದ್ದನ್ನು ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಪ್ರಾರ್ಥನೆ, ನಮ್ಮ ಜಪ, ನಮ್ಮ ಸಾಧನೆ, ಈ ತರಹದ ಒಂದು ಹೊರಗಿನಿಂದ ಇರುವಂತಹ ಯಾರಿಗೂ ಕಾಣದ ಈ ಆಧ್ಯಾತ್ಮಿಕ ಕವಚ, ಬೇರೆ ಕವಚವನ್ನು ಅವರು ಭೇದನ ಮಾಡಬಹುದು, ಈ ಆಧ್ಯಾತ್ಮಿಕ ಕವಚವನ್ನು ಭೇದನ ಮಾಡಲಿಕ್ಕಾಗೋದಿಲ್ಲ. ಆ ಕಾರ್ಯವನ್ನು ನೀವೆಲ್ಲ ಮಾಡಬೇಕು. ಅಂತಹ ನರಸಿಂಹದೇವರ ಒಂದು ವಿಶೇಷವಾದಂತಹ ಕೃಪೆ, ಅನುಗ್ರಹ ಪ್ರಜೆಗಳ ಮೇಲೂ ಇರಲಿ, ಸೈನಿಕರ ಮೇಲೂ ಇರಲಿ, ಸೇನಾಪತಿಗಳ ಮೇಲೂ ಇರಲಿ, ಮಂತ್ರಿಗಳ ಮೇಲೂ ಇರಲಿ, ರಾಜರ ಮೇಲೂ ಇರಲಿ ಎಂಬುದಾಗಿ ನಾವು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡೋಣ. ನಿಮಗೆಲ್ಲ ಇದಕ್ಕೋಸ್ಕರ ಸಮಯವನ್ನು ಇಟ್ಟು ದೇವರ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ನಿಮ್ಮ ಭಕ್ತಿಯನ್ನು ಪೂರ್ಣವಾಗಿ ಉಪಯೋಗಿಸಿ ದೇಶದ ರಕ್ಷಣೆಗೆ ಮುಂದಾಗಬೇಕು ಅಂತ ಇಚ್ಛೆ ಬಂದಿದೆಯಲ್ಲ, ಸಂಕಲ್ಪ ಮಾಡಿ ನಿಮ್ಮ ನಾಮಸ್ಮರಣೆ ಜಪ ಪ್ರಾರಂಭ ಮಾಡಬೇಕು. ಮಾತೃಭೂಮಿ ಪುಣ್ಯಭೂಮಿ ಕರ್ಮಭೂಮಿ ಭೂತಸ್ಯ ಉಪಗಣಸ್ಥಾನಮಾರಭ್ಯ ಬ್ರಹ್ಮದೇಶ ಪರ್ಯಂತಂ ಪರಿಕ್ರಾಂತಸ್ಯ ಅಖಂಡ ಭಾರತ ದೇಶಸ್ಯ ಧೀ ಸಚಿವ ಕರ್ಮ ಸಚಿವ ಕೋಶ ಸಚಿವ ಅಮಾತ್ಯ ಮಹಾಮಾತ್ಯ ಮಹಾಮಾತ್ರ ಸ್ಪಶ ಮಹಾಸ್ಪಶ ಪ್ರಣಿಧಿ ಮಹಾಪ್ರಣಿಧಿ ರಾಷ್ಟ್ರ ಪ್ರತಿನಿಧಿ ರಾಜಪ್ರತಿನಿಧಿ ಮಹಾದೂತಾನಾಂ ರಾಜ್ಯಾಂಗಭೂತಾನಾಂ ನಿರ್ವಿಘ್ನ ಕಾರ್ಯ ಪರಿಪೂರ್ತ್ಯರ್ಥಂ ಭೌಶುಂಡಿಕ ಪಾದಾತಿಕ ಆಯುಧಿಕ ಕಾವಚಿಕ ಕೃತ ಪುಂಖ ಧಾನುಷ್ಕರಥಿಕಾನಾಂ ಅನೀಕಿನೀಪತಿ ವರೂಥಿನೀಪತಿ ವಾಹಿನೀಪತಿ ಪ್ರತನಾಪತಿ ಸೇನಾಪತಿ ಚಮೂಪತಿ ವ್ಯೂಹಪತಿ ಪತ್ತಿಪತಿ ಗುಲ್ಮಪತಿ ಚಕ್ರಪತಿ ಗಣಪತಿ ಬಲಪತಿ ಜಲದಲಪತೀನಾಂ ವೈಮಾನಿಕ ವೈತಾನಿಕ ವೈರಾತ್ರಿಕ ವೈತಾಲಿಕ ವೈಜ್ಞಾನಿಕಾನಾಂ ಅಮಿತ ಪರಾಕ್ರಮೌದಾರ್ಯ ವೀರ್ಯ ಧೈರ್ಯ ಶೌರ್ಯವಾಪ್ತ್ಯರ್ಥಂ ದೇಶಾಭಿವೃದ್ಧಿ ಸಂವೃದ್ಧಿ ಸಂಸಿದ್ಧಿ ಸದ್ಬುದ್ಧಿ ಕಂಟಕಾನಾಂ ಮಹಾಮದ ದುರ್ಮದಾಂಧ ದುರ್ಮತಾಂಧ ದುರ್ವಿಚಾರ ದುರಾಗ್ರಹ ದುರಾಚಾರ ದುರ್ವ್ಯಸನ ಕಷ್ಟ ಪಾಪಿಷ್ಠ ವರಿಷ್ಠ ಭ್ರಷ್ಟ ಕಷ್ಟಾತಿ ಕಷ್ಟ ಪ್ರವಿಷ್ಟ ಧೃಷ್ಟತರಾರಿಷ್ಟ ಭಯೋತ್ಪಾದಕಾದೀನಾಂ ಅಂತಃಸತ್ವ ಸಂಪ್ಲವ ಸಮೂಲೋತ್ಪಾಟನಾರ್ಥಂ ಸರಸರಭಸ ಪಾದಾಪಾತ ಭಾರಾಭಿರಾಮ ಪ್ರಚಲಿತ ರಿಪುವಕ್ಷೋ ರೂಕ್ಷ ರಕ್ತ ಪ್ರವಾಹ ಪ್ರಖರ ನಖರ ವಜ್ರೋತ್ಖಾತ ರೂಕ್ಷಾರಿವಕ್ಷ ಶಿಖರಿ ಶಿಖರ ರಕ್ತಾಕ್ತ ಸಂದೋಹ ಶ್ರೀಮದುಗ್ರ ನರಸಿಂಹ ಪ್ರಸಾದ ಪ್ರಪುಷ್ಟ ಹಿಂದೂ ಸೇನಾ ದರ್ಶನೇನೈವ ಶತ್ರುಣಾಂ ಮೋಹನ ಭ್ರಾಮಣ ಜ್ವಾರಣ ಸ್ಫೋಟನ ವೇಪನ ಭೀಷಣೋಚ್ಛೋಷಣೋಚ್ಚಾರಣೋನ್ಮಾದನ ಉತ್ತಾಪನ ಉತ್ತಂಭನಾರ್ಥಂ ವೀರಧನಿಕ ಪ್ರಕಾಶಕ ಜನ ಪ್ರಶಾಸಕ ಸುಹೃತ್ ಪ್ರಧಾನ ಪ್ರಶಾಸಕ ಶೂರ ಪುರೋಹಿತ ವೈದ್ಯಾಭಿಯಂತ್ರ ಪೋಷಕ ಆಹ್ಲಾದಕ ಕಲ್ಯಾಣಕಾರಕ ಪದಾಭಿಷಿಕ್ತ ರುದ್ರ ವಸು ಆದಿತ್ಯ ವಿಶ್ವೇ ದೇವ ಮಿತ್ರ ವರುಣ ಇಂದ್ರ ಪಾವಕ ಅಶ್ವಿತ್ವಷ್ಟ್ರ ಪೂಷ ಸೋಮ ಭಗ ನಿಯಂತ್ರ ಜಗನ್ಮಾತೃ ಮಹಾಲಕ್ಷ್ಮೀ ಪ್ರಸಾದ ಸಿದ್ಧ್ಯರ್ಥಂ ಆಯೋಧನಾಯೋಜಿತ ಯೋಧಾನಾಂ ಆಯುರಾರೋಗ್ಯ ಸ್ಫೂರ್ತ್ಯುತ್ಸಾಹ ಪರಿಪೂರ್ತ್ಯ ಸಿದ್ಧ್ಯರ್ಥಂ ತರುಗುಲ್ಮಾನಾಂ ಛಾಯಾಪ್ರದಾನೇನ ಮಹಾಗಿರಿ ಮಹಾಪ್ರಸ್ತರ ಕಂದರಾಣಾಂ ಗೂಹನೇನ
ಶಕುಂತಾನಾಂ ಶುಭಶಕುನ ಸೂಚನೇನ ಸರೀಸೃಪಾನಾಂ ವಿಷಬಾಧಾ ವಿದೂರಣೇನ ಚ ಸಹಕಾರಾವಾಪ್ತ್ಯರ್ಥಂ ಉದ್ಭಟ ಭಟ ವಿಕ್ರಮಾಕ್ರಾಂತ ವಿಜಯಲಕ್ಷ್ಮೀ ಪ್ರಾಪ್ತ್ಯರ್ಥಂ. ನರಸಿಂಹ ಮಂತ್ರ ಜಪಂ ಯಾವುದು ಮಾಡ್ತೀರ ಅದನ್ನು ಮಾತ್ರ ಹೇಳಿ. ನರಸಿಂಹ ಮಂತ್ರ ಜಪಂ, ನರಸಿಂಹ ನಾಮ ಸಂಕೀರ್ತನಂ, ನರಸಿಂಹ ಸುಳಾದಿ ಪಾರಾಯಣಂ ಯಥಾಶಕ್ತಿ ಕರಿಷ್ಯೆ. ಯುದ್ಧ ಸನ್ನದ್ಧ ಯೋಧೇಷು ಸ್ಥಿತ್ವಾಂತಃ ಪ್ರೇರಕೋ ಭೃಶಂ. ನಾರಸಿಂಹ ಪ್ರಭುರ್ನಿತ್ಯಂ ಹನ್ಯಾದ್ದಸ್ಯು ಜನಾನ್ ಖಲಾನ್. ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಸಕಲ ಸಜ್ಜನರ ಕಲ್ಯಾಣಕ್ಕಾಗಿ, ದೇಶದ ರಕ್ಷಣೆಗಾಗಿ ತಡ ಮಾಡದಂತೆ ಇಂದೇ ಪ್ರಾರಂಭ ಮಾಡಿ ನಾಮಸ್ಮರಣೆಯನ್ನ, ಸುಳಾದಿಯನ್ನ ಹಾಗೂ ಮಂತ್ರ ಜಪ ಮಾಡುವವರು ನಾಳೆಯಿಂದ ವಿಶೇಷವಾಗಿ ಭಕ್ತಿಯಿಂದ ಜಪವನ್ನು ಪ್ರಾರಂಭ ಮಾಡಿ.